ನನ್ನ ಇಷ್ಟೇ ವಿನಂತಿ ಬಂಧುಗಳೇ, ನಮ್ಮ ಭಾಳ ಒಂದು ಆಸೆ ರೋಡಾದ ಅಜಕಾರ ದೆಪ್ಪುತ್ತೆ ಕಡ್ತಾಲ ಈ ರೋಡಿಗೆ ಸುಮಾರು 200 ಲಕ್ಷ 2 ಕೋಟಿ ರೂಪಾಯಿ ಅನುದಾನ ಬಂದಿದೆ. ದೇವರು ನಮ್ಮ ಶಾಸಕರಿಗೆ ಒಳ್ಳೆ ಬುದ್ಧಿ ಕೊಟ್ಟು ಇದಕ್ಕೆ ಅಡ್ಡ ಕಾಲು ಹಾಕದೆ ಇದು ಆದಷ್ಟು ಶೀಘ್ರವಾಗಿ ಜನರಿಗೆ ಇನ್ನೊಂದು 15-20 ದಿನ ಒಳಗೆ ಟೆಂಡರ್ ಆಗಿ ಒಂದು ತಿಂಗಳೊಳಗೆ ದೆಪ್ಪುತ್ತೆಯ ರಸ್ತೆ ನಿರ್ಮಾಣಕ್ಕಾಗಿ ಒಂದು ಸಾಧಾರಣ 20 ವರ್ಷಗಳಿಂದ ಹೋರಾಟ ನಡೆಸಿದ್ದಂತಹ ನಮ್ಮ ಈ ವಾರ್ಡಿನ ಎಲ್ಲ ಮೆಂಬರ್ನವರ ಸತತ ಪ್ರಯತ್ನದಿಂದ ಹಾಗೂ ನಮ್ಮ ಕಾರ್ಕಳ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ನಾಯಕರು ನಮ್ಮೆಲ್ಲ ನಾಯಕರಾದಂತಹ ಮಾನ್ಯ ಉದಯಕುಮಾರ್ ಶೆಟ್ಟಿಯವರ ನೇತೃತ್ವದಲ್ಲಿ ಹಾಗೂ ವೀರಪ್ಪ ಮೊಯ್ಲಿಯವರ ಸತತ ಪ್ರಯತ್ನದಿಂದ ಈಗಾಗಲೇ ಲೋಕೋಪಯೋಗಿ ಇಲಾಖೆ ಸಚಿವರಾದಂತಹ ಜಾರಕಿಹೊಳಿಯವರ ಪ್ರಯತ್ನದಿಂದ 2 ಕೋಟಿ ರೂಪಾಯಿಯನ್ನು ಬಿಡುಗಡೆಗೊಳಿಸಿ ಇದಕ್ಕೆ ಆದೇಶವನ್ನು ಹೊರಡಿಸಿದ್ದಾರೆ. ಅದಕ್ಕಾಗಿ ಪ್ರಪ್ರಥಮವಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರಿಗೆ, ಉಪಮುಖ್ಯಮಂತ್ರಿಗಳಾದಂತಹ ಡಿ.ಕೆ. ಶಿವಕುಮಾರ್ರಿಗೆ ಹಾಗೂ ಈ ಅನುದಾನವನ್ನು ತರಲಿಕ್ಕೆ ವಿಶೇಷವಾಗಿ ಪ್ರಯತ್ನಿಸಿದಂತಹ ಮಾನ್ಯ ನಮ್ಮ ಈ ಕಾರ್ಕಳ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು ಸಚಿವರಾಗಿದ್ದಂತಹ ವೀರಪ್ಪ ಮೊಯ್ಲಿಯವರನ್ನು ನೆನೆಸುತ್ತಾ ಬಂದವರನ್ನೆಲ್ಲನೂ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ನಮ್ಮ ಇಂದಿನ ಈ ಸಭೆಗೆ ವಿಶೇಷವಾಗಿ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಈ ಕಾರ್ಯಕ್ರಮದ ರೂಪುರೇಷೆಯನ್ನು ತಿಳಿಸಬೇಕಂತ ಹೇಳಿ ನಮ್ಮ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ನಾಯಕರಾದಂತಹ ಉದಯಕುಮಾರ್ ಶೆಟ್ಟಿಯವರು ಬಂದಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಅವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಹಾಗೆ ಚರ್ಚಿನ ಧರ್ಮಗುರುಗಳು ಬಂದಿದ್ದಾರೆ, ಅವರಿಗೂ ಪ್ರೀತಿಪೂರ್ವಕವಾಗಿ ವಂದಿಸುತ್ತಾ ಅವರನ್ನು ಸ್ವಾಗತವನ್ನು ಕೋರ್ತೇನೆ. ನಮ್ಮ ಗ್ರಾಮೀಣ ಅಧ್ಯಕ್ಷರಾದಂತಹ ಸಂದೀಪ್ ಶೆಟ್ಟಿ ಅವರು ವೇದಿಕೆ ಇದ್ದಾರೆ, ಅವರಿಗೂ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಹೆಬ್ರಿ ಬ್ಲಾಕಿನ ಅಧ್ಯಕ್ಷರಾದಂತಹ ಗೋಪಿನಾಥ್ ಭಟ್ರಿದ್ದಾರೆ, ಅವರಿಗೂ ವಿಶೇಷವಾಗಿ ಸ್ವಾಗತವನ್ನು ಬಯಸ್ತೇನೆ. ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕು ಅಜೆಕಾರು ದೆಪ್ಪುತ್ತೆ ಕಡ್ತಲ ರಸ್ತೆ ಅಭಿವೃದ್ಧಿ ಕಾಮಗಾರಿ ಪ್ರಯುಕ್ತ ಇವತ್ತು ನಮಗೆ ಸಿಕ್ಕಿದ ಅನುದಾನ 200 ಲಕ್ಷ ಅಂದರೆ 2 ಕೋಟಿ. ಅದು ನಮಗೆ ಸಿಕ್ಕಿತ್ತು ಡಾಕ್ಟರ್ ಎಂ ವೀರಪ್ಪ ಮೊಯ್ಲಿ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಅವರ ಮುಖಾಂತರ ಅಂದರೆ ಅವರ ಪತ್ರದ ಮುಖಾಂತರ ಅವರು ನವೆಂಬರ್ ತಿಂಗಳ 4 ತಾರೀಕಿಗೆ ಪತ್ರ ಬರೆದು ಸಚಿವರಿಗೆ ಮಾನ್ಯ ಲೋಕೋಪಯೋಗಿ ಸಚಿವರು ಅವರ ಅನುಮೋದನೆಯಂತೆ ಈಗ ನಮಗೆ ಇದು ರಸ್ತೆ ಇಲ್ಲಿ ನಮಗೆ ಅನುಮೋದನೆಯಾಗಿ ಸಿಕ್ಕಿದೆ. ನಮ್ಮ ಪುಣ್ಯ ಇದು. ಇದಕ್ಕೋಸ್ಕರ ನಾವು ಪ್ರತ್ಯೇಕವಾಗಿ ನಾವು ನಮ್ಮ ಮಾನ್ಯ ಮಾಜಿ ಮುಖ್ಯಮಂತ್ರಿಯವರಿಗೆ, ನಮ್ಮ ಮಾನ್ಯ ಸಚಿವರಿಗೆ ಮತ್ತು ಇದಕ್ಕೆ ಶ್ರಮಿಸಿದ ನಮ್ಮ ಊರವರಿಗೆ ಪ್ರತ್ಯೇಕವಾಗಿ ಇಲ್ಲಿ ನಮ್ಮ ಉದಯಕುಮಾರ್ ಶೆಟ್ಟರು ಮತ್ತು ನಮ್ಮ ಇಲ್ಲಿ ಯಾರ್ಯಾರು ಶ್ರಮಿಸಿದ್ದಾರೆ ಅವರಿಗೆಲ್ಲರಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಮತ್ತು ಅವರನ್ನು ಅಭಿನಂದಿಸುತ್ತೇನೆ. ಯಾಕೆಂದರೆ ಇದು ಅವರ ಶ್ರಮದ ಫಲ ಇವತ್ತು ನಮಗೆ ಸಿಕ್ಕಿದ್ದು. ಖಂಡಿತವಾಗಿ ಬೇಗನೆ ಈ ರಸ್ತೆ ರೂಪುಗೊಳ್ಳುತ್ತದೆ ಎಂಬ ನಮ್ಮ ಆಸೆ. ಖಂಡಿತವಾಗಿಯೂ ಈ ರಸ್ತೆ ಇವತ್ತಿನ ಪತ್ರಿಕಾಗೋಷ್ಠಿ ನಡೆಸಿದ್ದೇವೆ, ನಮಗೆ ಬೇಗನೆ ಈ ರಸ್ತೆ ಸಿಗುತ್ತೆ ಎಂಬ ಆಶೆಯೊಂದಿಗೆ ನಾವು ಪ್ರತ್ಯೇಕವಾಗಿ ಎಲ್ಲರಿಗೂ ಧನ್ಯವಾದ ಅರ್ಪಿಸ್ತೇನೆ. ನೀವು ಎಲ್ಲರೂ ಬಂದಿರಿ, ಊರವರು ನೀವು ಬರೆಯಿದ್ದರೆ ಖಂಡಿತವಾಗಿ ನಾವು ಜೊತೆಯಾಗಿದ್ದರೆ ಮಾತ್ರ ಎಲ್ಲ ನಾವು ಮಾಡಲಿಕ್ಕೆ ಸಾಧ್ಯ. ನೀವೆಲ್ಲರೂ ಬಂದಿದ್ದೀರಿ, ನಮ್ಮ ಮುಖಂಡರು ಎಲ್ಲರಿದ್ದಾರೆ, ನಾವು ಜೊತೆಯಾಗಿ ಶ್ರಮಿಸೋಣ, ನಮ್ಮ ಊರ ಅಭಿವೃದ್ಧಿಗೋಸ್ಕರ ನಾವು ಶ್ರಮಿಸೋಣ. ಮತ್ತು ಈ ರಸ್ತೆ ನಮಗೆ ದಯಪಾಲಿಸಿದ ಎಲ್ಲ ಮಂತ್ರಿಯವರಿಗೆ ಮತ್ತು ಎಲ್ಲರೂ ಯಾರು ಶ್ರಮಿಸಿದ ಅವರಿಗೆಲ್ಲರೂ ಕೃತಜ್ಞತೆ ಸಲ್ಲಿಸುತ್ತಾ ನನ್ನ 2 ಮಾತುಗಳನ್ನು ಕೊನೆಗೊಳಿಸ್ತೇನೆ. ಭಾಳ ಒಂದು ಸಂತೋಷದ ಸಂದರ್ಭದಲ್ಲಿ ನಾವೆಲ್ಲ ಸೇರಿದ್ದೇವೆ. ಯಾಕಂದರೆ ನಮ್ಮ ಸರ್ಕಾರ ಬಂದ ನಂತರ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ನಂತರ 2023 ನಂತರ ಬಹಳ ಉತ್ತಮವಾದ ಕಾರ್ಯಗಳು ರಾಜ್ಯಾದ್ಯಂತ ನಡೀತಾ ಇದೆ. ಅದೇ ರೀತಿ ಸಮಾಜದ ಕಟ್ಟೆಕಡೆಯ ವ್ಯಕ್ತಿಯನ್ನು ಮುಟ್ಟುವಂಥ ಕೆಲಸವನ್ನು ರಾಜ್ಯ ಸರ್ಕಾರದಿಂದ ಮಾಡ್ತಿದ್ದೇವೆ. ಅದರ ಜೊತೆಗೆ ಈ ಭಾಗ ಸುಮಾರು ನಮ್ಮ ಅಜಕಾರು ದೆಪ್ಪುತ್ತೆ ಕಡ್ತಾಲಕ್ಕೆ ಒಂದು ಹೋಗುವ ಈ ರಸ್ತೆ ಸುಮಾರು 20 ವರ್ಷದಿಂದ ನೆಗೆದಿದಿಗೆ ಬಿತ್ತಿತ್ತು. ನಿಮಗೆಲ್ಲ ಗೊತ್ತಿದೆ. ತಾವು ಸಹ ಸುಮಾರು 8-10 ಬಾರಿ ಈ ಬಗ್ಗೆ ಈ ರಸ್ತೆ ಆಗುವ ಬಗ್ಗೆ ಸತತವಾದ ಪ್ರಯತ್ನವನ್ನು ಮಾಡಿರ್ತೀರ, ಆದರೆ ಆಗಿರಲಿಲ್ಲ. ಆದರೆ ಈ ಸಲ ನಾವು ಸುಮಾರು ಸಲ ಇದಕ್ಕೆ ಒಂದು ಸಲ 50 ಲಕ್ಷ, ಒಂದು ಸಲ 1 ಕೋಟಿ ಬೇರೆ ಬೇರೆ ಅನುದಾನ ಕೊಡ್ತೇನೆ ಅಂತ ಹೇಳಿದರು. ಅದು ನಾವು ಯಾವುದನ್ನು ಮನ್ನಿಸಲಿಲ್ಲ. ಯಾಕಂದರೆ ಇದಕ್ಕೆ ಕನಿಷ್ಠ ಪಕ್ಷ ಒಂದು 2 ಕೋಟಿ ರೂಪಾಯಿ ಆದರೂ ಇದ್ದರೆ ಇದೊಂದು ಹಂತಕ್ಕೆ ಬರ್ತದೆ ಅಂತೇಳಿ ಮನಗಂಡು ನಮ್ಮ ಸತತ ಪ್ರಯತ್ನದಿಂದ ನಮ್ಮೆಲ್ಲರ ನಾಯಕರಾದ ವೀರಪ್ಪ ಮೊಯ್ಲಿಯವರ ಒಂದು ಶಿಫಾರಸಿನ ಮೇಲೆ, ಅದೇ ರೀತಿ ಸತೀಶ್ ಜಾರಕಿಹೊಳಿಯವರು ಈ ಭಾಗದ ಜನರ ಒಂದು ಭಾವನೆಯನ್ನು ಅರಿತುಕೊಂಡು, ಅದೇ ರೀತಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಒಂದು ಆದೇಶದ ಮೇಲೆಗೆ ಸುಮಾರು 2 ಕೋಟಿ ರೂಪಾಯಿಯನ್ನು ಈಗಾಗಲೇ ಬಿಡುಗಡೆಗೊಳಿಸಿದ್ದಾರೆ. ನಮ್ಮ ಲೋಕೋಪಯೋಗಿ ಇಲಾಖೆಯಿಂದ ಈ ರಸ್ತೆ ಸುಮಾರು ಅತ್ಯಂತ ಒಂದು ಅಗತ್ಯದ ರಸ್ತೆಯನ್ನು ಕೈಗೆತ್ತಿಕೊಳ್ಳಲು ಈಗಾಗಲೇ PWಯಿಂದ ಇದಕ್ಕೆ ಆದೇಶವೂ ಬಂದಿದೆ. ಬಂಧುಗಳೇ,
ನಾವಿವತ್ತು ವಿಶೇಷವಾಗಿ ಇಲ್ಲಿ ಪ್ರೆಸ್ ಮೀಟ್ ಮಾಡಿ ಈ ಭಾಗದಲ್ಲಿ ಮಾತನಾಡಲು ಕಾರಣ ಏನಂದರೆ ಕಾಂಗ್ರೆಸ್ ಸರ್ಕಾರದಿಂದ ಏನು ಬಂದಿಲ್ಲ, ಏನು ಕೆಲಸ ಆಗಿಲ್ಲ ಅಂತ ನಮ್ಮ ಸ್ಥಳೀಯ ಶಾಸಕರು ಬಹಳ ಆರೋಪವನ್ನು ಮಾಡ್ತಿದ್ದಾರೆ. ಅದೇ ರೀತಿ ಈ ಭಾಗದ ವಿಷಯವನ್ನು ಹೇಳುವುದಂತಾದರೆ ಮೊನ್ನೆ ತಾನೇ ಈ ಭಾಗದ ಎಲ್ಲ ಸ್ಥಳೀಯರನ್ನು ತಮ್ಮ ಕಚೇರಿಗೆ ಕರೆದು ಒಂದು ಈ ರಸ್ತೆಯನ್ನು ಮಾಡಿಕೊಡ್ತೇನೆ ಎನ್ನುವ ಒಂದು ಅವರ ಹತ್ರ ಏನು ಮನವಿಯನ್ನು ಸ್ವೀಕರಿಸಿದ ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೆ. ನಾನೆಲ್ಲಿ ನೋಡಲಿಲ್ಲ. ಯಾಕಂದರೆ ಯಾರಾದರೂ ಜನಪ್ರತಿನಿಧಿ ಆದ ನಂತರ ಅವರು ಜನರ ಹತ್ರ ಹೋಗಿ ಜನರಿಗೇನು ಸಮಸ್ಯೆ ಉಂಟು ಕೇಳಿ ಜನರಿಗೆ ಕಿವಿ ಆಗಬೇಕು ವಿನಃ ಜನರನ್ನು ಗೌರವಾನ್ವಿತರನ್ನು ತಮ್ಮ ಆಫೀಸಿಗೆ ಕರೆದು ಮಾಡುವಂಥ ದರ್ಪ ತೋರಿಸುವಂಥದ್ದನ್ನು ನಾವು ನಮ್ಮ ದಕ್ಷಿಣ ಕನ್ನಡ ಉಡುಪಿಯ ಸಂಸ್ಕೃತಿಯಲ್ಲಿ ಯಾವತ್ತೂ ನೋಡಿಲ್ಲ. ಅದಕ್ಕೆ ವ್ಯತಿರಿಕ್ತವಾಗಿ ಅದಕ್ಕೆ ಕೂಡಲೇ ಶೀಘ್ರವಾಗಿ ಈ ರಸ್ತೆ, ಯಾಕಂದರೆ ಇಲ್ಲೊಂದು ಪ್ರೈಮರಿ ಶಾಲೆ ಇದೆ, ಆನಂತರ ಅಂಬೇಡ್ಕರ್ ಭವನ ಇದೆ, ಇಲ್ಲಿ ಎಷ್ಟು ಜನ ಒಂದು ಓಡಾಡುವ ಬಹಳ ಮುಖ್ಯವಾದ ರಸ್ತೆ. ನಮ್ಮದೊಂದು ಕನಸಿತ್ತು ಹಿಂದೆ ಅಜಕಾರಿಗಾಗಿ, ನಮ್ಮ ಕರ್ತಲಕ್ಕಾಗಿ, ನಮ್ಮ ಎಳ್ಳಾರೆ ಲಕ್ಷ್ಮೀ ಜನಾರ್ದನ ದೇವಸ್ಥಾನಕ್ಕಾಗಿ, ಇದು ನಮ್ಮ ಖಜಾನೆಯಾಗಿ ಶಿವಪುರ ಮೇನ್ ನ್ಯಾಷನಲ್ ಹೈವೇಗೆ ಜಾಯಿಂಟ್ ಆಗಬೇಕಂತ, PW ರೋಡ್ ಆಗಬೇಕಂತ ನಾನು ಸುಮಾರು 5 ವರ್ಷ ಹಿಂದೆ ಈ ಪ್ರಪೋಸಲನ್ನು ಕೊಟ್ಟಿದ್ದೆ. ಇದು PW ರೋಡ್ ಆಗಿ ಅಪ್ಗ್ರೇಡೇಷನ್ ಆಗಬೇಕಂತ. ಆದರೆ ಯಾವುದೇ ಕಾಮಗಾರಿ ಬಂದಾಗ ಕಾರ್ಕಳದ ಇಂದಿನ ಒಂದು ಕೆಟ್ಟ ರಾಜಕೀಯ ಪರಿಸ್ಥಿತಿಯಲ್ಲಿ ಅದನ್ನು ತಡೆ ಹಿಡಿಯುವಂಥ ಕೆಲಸ ನಡೀತಾ ಇದೆ. ಇವತ್ತು ಮೊನ್ನೆ ನಾವು ಮಿಯಾರಿನಲ್ಲಿ ಅಷ್ಟೇ ಒಂದು 2 ಕೋಟಿ ರೂಪಾಯಿಯನ್ನು ಒಂದು SC ಕಾಲೋನಿಗೆ ಅಪ್ರೂವ್ ಮಾಡಿ ತಂದಿದೆ. 50 ಲಕ್ಷ ರೂಪಾಯಿದ 4 ಕೆಲಸ ಬಂದಿತ್ತು. ಬಂದ 2 ದಿವಸದಲ್ಲಿ ಆ ವರ್ಕನ್ನು ಏನು ಮಾಡಿದ್ದಾರೆ, ಆ ಕೆಲಸ ಆಗದಿದ್ದಾಗೆ ತಡೆ ಹಿಡಿದಿದ್ದಾರೆ ಮಾನ್ಯ ಸುನೀಲ್ ಕುಮಾರ್ ಅವರು. ಇದನ್ನು ನಾವು ನೇರವಾಗಿ ಹೇಳಬೇಕಾಗ್ತದೆ. ಯಾಕಂದರೆ ಅದು ಉದಯ್ ಶೆಟ್ಟಿ ಅವರು ಶಿಫಾರಸು ಮಾಡಿದ್ದಾರೆ. ಅವರು ಯಾವುದೇ ಸರ್ಕಾರದ ಚುನಾಯಿತ ಪ್ರತಿನಿಧಿ ಅಲ್ಲ ಎಂಬ ಉದ್ದೇಶ ಇಟ್ಕೊಂಡು. ಅದಕ್ಕೆ ಮೊನ್ನೆ ರೋಡಿಗೆ ನಾನು ನಮ್ಮ ಶಿಫಾರಸು ಪತ್ರವನ್ನು ಕೊಡುವಾಗಲೇ ಹೇಳಿದೆ, ನನಗೆ ಈಗಂತೂ ಅವರು ಇದನ್ನು ಕ್ಯಾನ್ಸಲ್ ಮಾಡಲಿಕ್ಕೆ ಹೋಗಲಿಕ್ಕಿಲ್ಲ. ಯಾಕಂದರೆ ಮೊನ್ನೆ ಈ ಭಾಗದ ಜನರೇ ಹೋಗಿ ಅವರ ಹತ್ರ ರೋಡ್ ಬೇಕಂತ ಕೇಳಿದನ್ನು ಅವರು ನಾನು ಮಾಡಿಕೊಡ್ತೇನೆ ಅನ್ನೋ ಮಾತನ್ನು ಹೇಳಿದ್ದನ್ನು ನಾನು ನೋಡಿದ್ದೇನೆ. ಅದರ ಜೊತೆಗೆ ಅದಕ್ಕಾಗಿ ನಾವು ಇಷ್ಟೇ ಹೇಳೋದು, ನಮ್ಮದು ಅಭಿವೃದ್ಧಿಯಲ್ಲಿ ಯಾವುದೇ ರಾಜಕೀಯ ಮಾಡದೆ ಎಲ್ಲರೂ ಕೈ ಜೋಡಿಸಿಕೊಂಡು ಮಾಡಿದರೆ ಮಾತ್ರ ಆ ಊರಿನ ಅಭಿವೃದ್ಧಿ ಆಗ್ತದೆ. ಅಜಕಾರಿನ ಈ ಭಾಗದಲ್ಲಿ ಕೇವಲ ಕಾಂಗ್ರೆಸ್ನ ಮತದಾರರು ಈ ಭಾಗದಲ್ಲಿದ್ದಾರೆ. ನಮ್ಮ ಅಜಕಾರ ಪಂಚಾಯತಿನಲ್ಲಿ 4 ಮೆಂಬರು ಈ ಭಾಗದಲ್ಲಿ ಕಾಂಗ್ರೆಸ್ನ ಚುನಾಯಿತರು ಇದ್ದಾರೆ ಎಂಬ ಉದ್ದೇಶಕ್ಕೋಸ್ಕರ ಈ ರಸ್ತೆ ಇಷ್ಟು ಸಮಯ ಆಗಲಿಲ್ಲ ಅಂತ ನಾನು ಎಣಿಸ್ತೇನೆ. ಇಲ್ಲರೆ ಖಂಡಿತ ಈ ಭಾಗದಲ್ಲಿ ಈ ರಸ್ತೆಯನ್ನು ಆಗದಿರಲಿಕ್ಕೆ ಅವಕಾಶವೇ ಇಲ್ಲ. ಇಂಥ ನಾನು ಹಲವಾರು ಕೆಲಸವನ್ನು ಕಾರ್ಕಳದ ಸುತ್ತಮುತ್ತ ನೋಡ್ತಾ ಇದ್ದೇನೆ. ಇವತ್ತು ನಾನು ಮೊನ್ನೆ ನಕ್ಕರೆ ಹೋಗಿದ್ದೆ, ಅಲ್ಲಿ ಸಹ ಅಷ್ಟೇ ಒಂದು 50-100 ಮನೆ ಇರುವ ಜಾಗದಲ್ಲಿ ಇವತ್ತು ಮನುಷ್ಯಾಧಾರ ರೋಡಲ್ಲಿ ಹೋಗಲಿಕ್ಕಿಲ್ಲ. ಅದೇ ರೀತಿ ನನ್ನ ಮೊನ್ನೆ ಬೋಳದಲ್ಲಿ ಹೋಗುವ ಅಷ್ಟೇ ಅದೇ ರೀತಿಯ ಪರಿಸ್ಥಿತಿ. ನಲ್ಲೂರಲ್ಲಿ ಹೋದೆ, ಅಲ್ಲಿ ಸಹ ಅದೇ ಪರಿಸ್ಥಿತಿ. ಎಲ್ಲ ಕಡೆ ಎಲ್ಲಿ ಕಾಂಗ್ರೆಸ್ ವೋಟರ್ಸ್ ಇದ್ದಾರಾ ಅಲ್ಲಿ 50 ಮನೆ ರೋಡ್ ಆಗೋದಿಲ್ಲ. ಅದೇ BJPಯ ಮೆಂಬರ್ಸ್ ಅಥವಾ ಜನ ಇದ್ದರೆ 1 ಮನೆ ಇದ್ದರೂ 5 ಕಿಲೋಮೀಟರ್ ರೋಡ್ ಆದ ಒಂದು ಸನ್ನಿವೇಶ ಕಾರ್ಕಳ ತಾಲೂಕಿನಲ್ಲಿದೆ. ಈ ರೀತಿಯ ರಾಜಕೀಯ ಯಾವತ್ತೂ ಒಳ್ಳೆಯದಲ್ಲ ಅಂತ ನಮ್ಮ ಒಂದು ಅನಿಸಿಕೆ. ಪ್ರಜ್ಞಾವಂತರು ಮಾಡುವ ರಾಜಕೀಯ ಈ ರೀತಿ ಇರಬಾರ್ದು. ಡೆವಲಪ್ಮೆಂಟಲ್ಲಿ ನಾವೆಲ್ಲ ಒಳ್ಳೆಯ ರೀತಿಯಲ್ಲಿ ಕೈ ಜೋಡಿಸ್ಕೊಂಡೆ. ಜನಪ್ರತಿನಿಧಿ ಯಾರು ಒಬ್ಬರೇ ಆಗೋದು, ಚುನಾವಣೆಗೆ ಎಷ್ಟೇ ಜನ ನಿಲ್ಬೋದು, ಆಯ್ಕೆ ಆಗೋದು ಒಬ್ಬರು ಮಾತ್ರ. ಚುನಾವಣೆ ಆದ ನಂತರ ರಾಜಕೀಯವನ್ನು ಬಿಟ್ಟು ನಾವೆಲ್ಲರೂ ಅಭಿವೃದ್ಧಿಯ ಕಡೆ ಮಾತ್ರ ಗಮನ ಕೊಡಬೇಕಂತ ನಮ್ಮ ರಾಜಕೀಯ ನಾಯಕರಿರ್ಬೋದು, ನಮ್ಮ ಹಿರಿಯರು ನಮಗೆ ಹೇಳಿಕೊಟ್ಟ ಸಂಪ್ರದಾಯ. ಆ ನಿಟ್ಟಿನಲ್ಲಿ ನಮ್ಮ ನಾಯಕರಾದ ವೀರಪ್ಪ ಮೊಯ್ಲಿಯವರು ಇರ್ಬೋದು, ಈ ಸಮಾಜಕ್ಕೆ ಈ ಎಲ್ಲ ಊರಿಗೆ ಒಂದು ಬೆಳಕು ಕೊಟ್ಟವರು. ಯಾಕಂದರೆ CET ಎಂಬ ಸಿಸ್ಟಮಿನ ಮೂಲಕ ಎಲ್ಲ ನಮ್ಮ ಈ ಭಾಗದ ಮಕ್ಕಳು ಇವತ್ತು ಯಾರು ಪಾಪದವರು ಡಾಕ್ಟರ್ ಆಗಿದ್ದರೆ, ಇಂಜಿನಿಯರ್ ಆಗಿದ್ದರೆ ಅಥವಾ ಅವರ ಮನೆಯಲ್ಲಿ ಒಂದು ಬೆಳಕು ಬೆಳೆದರೆ ಅದಕ್ಕೆ ವೀರಪ್ಪ ಮೊಯ್ಲಿಯವರು ಕಾರಣ ಅಂತ ನಾವು ಭಾಳ ಘಂಟಾಘೋಷವಾಗಿ ಹೇಳ್ತೇವೆ. ಅದೇ ನಂತರ ಬಂದ ನಮ್ಮೆಲ್ಲರ ನೆಚ್ಚಿನ ನಾಯಕರಾದ ಗೋಪಾಲ್ ಭಂಡಾರಿ ಅವರು ಈ ಭಾಗದಲ್ಲಿ ಉಳುವವನೇ ಒಡೆಯ ಅಂತ ಕಾನೂನು ಬಂದಾಗ ವೀರಪ್ಪ ಮೊಯ್ಲಿ ಅವರ ಹಿಂದೆ ಹೆಗಲಿಗೆ ಹೆಗಲು ಕೊಟ್ಟು ಎಲ್ಲ ಜನರಿಗೆ ಯಾರಿಗೆ ಪಾಪದವನಿಗೆ ಜಾಗ ಸಿಗಬೇಕು ಅದನ್ನು ನ್ಯಾಯಯುತವಾಗಿ ಸಿಗುವ ಹಾಗೆ ಅದರ ಹಿಂದೆ ಹೋರಾಟ ಮಾಡಿದ್ದಾರೆ ಗೋಪಾಲ್ ಭಂಡಾರಿ. ಅದೇ ರೀತಿ ನಿಮಗೆಲ್ಲ ಗೊತ್ತಿರ್ಬೋದು, ನೀವೆಲ್ಲ ಈಗ ಇರುವ 5 ಸೆಂಟ್ಸ್ ಮನೆ ಇರ್ಬೋದು ಅಥವಾ ದರ್ಖಾಸ್ ಇರ್ಬೋದು, ಇದು ಯಾರ ಕಾಲದಲ್ಲಿ ಆಗಿದೆ ಅಂತ ನಾವೆಲ್ಲ ಇವತ್ತು ಮೈಮುಟ್ಟಿ ನೋಡಿಕೊಳ್ಳೋ ಪರಿಸ್ಥಿತಿ ಇದೆ. ಇದೆಲ್ಲ ಕಾಂಗ್ರೆಸ್ ಸರ್ಕಾರ ಗೋಪಾಲ್ ಭಂಡಾರಿಯವರು ವೀರಪ್ಪ ಮೊಯ್ಲಿಯವರು ಆಗಿದೆ. ಆನಂತರ ಯಾವುದೇ ಮನೆ ಕೊಡುವ ಸ್ಕೀಮ್ ಇರ್ಬೋದು, ಆಶ್ರಯ ಮನೆ ಇರ್ಬೋದು, ಬೇರೆ ಇನ್ನಿತರ ಯಾವುದೇ ಸ್ಕೀಮ್ ಇರ್ಬೋದು. ಆನಂತರ ಸುನೀಲ್ ಕುಮಾರ್ ಅವರು 20 ವರ್ಷದಿಂದ ಕಾರ್ಕಳದಿಂದ ಶಾಸಕರಾಗಿದ್ದಾರೆ. ಜನರಿಗೆ ಕೊಟ್ಟ ಯಾವುದಾದ್ರೂ ಒಂದು ಮೌಲ್ಯಯುತವಾದ ಸ್ವತ್ತನ್ನು ಅವರು ಹೇಳಿದರೆ ನಾವು ಖಂಡಿತ ಅದನ್ನು ಕೇಳಲಿಕ್ಕೆ ಬದ್ಧರಿದ್ದೇವೆ. ಯಾವುದೇ ಒಂದು ಜನರಿಗೆ ಇವತ್ತಪ್ಪ ಕಾರ್ಕಳದಲ್ಲಿ 1,000 ಮಕ್ಕಳಿಗೆ ಕೆಲಸ ಸಿಕ್ಕಿದೆ, ಒಂದಷ್ಟು ನಮ್ಮ ಮಕ್ಕಳಿಗೆ ಬಡವರ ಮಕ್ಕಳಿಗೆ ಕೆಲಸ ಮಾಡುವಂಥ ಅವಕಾಶ ಸಿಕ್ಕಿದೆ, ಅಥವಾ ಇಂಥ ಒಂದು ಪ್ರವಾಸೋದ್ಯಮ ತಾಣ ಆಗಿದೆ, ಒಂದು 4 ಜನ ಮೆಚ್ಚುವಂಥ ಯಾವುದಾದ್ರು ಕೆಲಸ ಒಂದೇ ಒಂದು ಕೆಲಸ ಸುನೀಲ್ ಕುಮಾರ್ ಮಾಡಿದರೆ ನಮಗೆ ನೀವು ಖಂಡಿತ ಹೇಳಿ. ಇವತ್ತು ನೋಡಿ ಎಲ್ಲ ರಸ್ತೆಗಳು ಈ ಸಲದ ತೀವ್ರವಾದ ಮಳೆಗೆ ಹದಗೆಟ್ಟಿತ್ತು. ಎಲ್ಲ ಇಡೀ ಜಿಲ್ಲೆಯಾದ್ಯಂತ ನಾವು ನೋಡಿದಾಗ, ರಾಜ್ಯಾದ್ಯಂತ ಜಿಲ್ಲೆಯಾದ್ಯಂತ ಎಲ್ಲವನ್ನು ಮಳೆ ನಿಂತು 1 ತಿಂಗಳಾಗ್ತಾ ಉಂಟಷ್ಟೇ. ಎಲ್ಲ ನನ್ನ ಲೆಕ್ಕ 90% ಎಲ್ಲ ರಸ್ತೆಯನ್ನು ಈಗಾಗಲೇ ಸುಸ್ಥಿಗೆ ತರುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ನಮ್ಮ ಈಗಿನ ಲೋಕೋಪಯೋಗಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರು ಮತ್ತು ನಮ್ಮ
ಎಲ್ಲ ಸರ್ಕಾರದಿಂದ ಈ ಕೆಲಸವು ಭಾಳ ಸುಸೂತ್ರವಾಗಿ ನಡೀತಾ ಇದೆ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತಿದ್ದೇನೆ ಬಂಧುಗಳೇ. ಖಂಡಿತ ಈ ನಮೂನೆಯ ರಾಜಕೀಯವನ್ನು ಬಿಟ್ಟು ಜನರಿಗೆ 5 ಗ್ಯಾರಂಟಿ ಯೋಜನೆಯನ್ನು ಸರ್ಕಾರ ಹೇಳಿತ್ತು. ಆ ಯೋಜನೆ ಸಹ ಬಹಳ ಚಂದ ರೀತಿಯಲ್ಲಿ ಎಲ್ಲ ಮನೆಗೆ ಇವತ್ತು 2,000 ರೂಪಾಯಿಯ ಬೆಲೆ ಗೊತ್ತಿರೋದು ತಿಂಗಳ ಎಂಡಾಗೋ 2,000 ಇಲ್ಲದಿದ್ದವನಿಗೆ ಮಾತ್ರ. ಅದೇ 2 ಲಕ್ಷ ಇದ್ದವನಿಗೆ 2,000 ಸಿಕ್ಕಿದ ಯಾವ ಬೆಲೆನೂ ಬರುವುದಿಲ್ಲ. ಭಾಳ ದುರಂತ ಅಂದರೆ ಉಡುಪಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ನ ಒಂದೇ ಒಂದು ಶಾಸಕರಿಲ್ಲ, ಎಲ್ಲರೂ ಸೋತಿದ್ದಾರೆ. ಆದರೂ ನಾವು ಕೊಟ್ಟ 5 ಗ್ಯಾರಂಟಿ ಸ್ಕೀಮನ್ನು ಮೊದಲ ಬಾರಿಗೆ ಯಾರಿಗಿಂತ ಮೊದಲು ಇಂಪ್ಲಿಮೆಂಟ್ ಆಗಿದೆ ಇಲ್ಲಿ ಅಂದರೆ ಅದು ಉಡುಪಿ ಜಿಲ್ಲೆಯಲ್ಲಿ 98% ಆಗಿದ್ದು. ಭಾಳ ಸಂತೋಷ, ತಗೊಂಡವರು ಸಂತೋಷಪಟ್ಟು ಮುಂದಿನ ದಿನದಾದರೂ ನಮ್ಮ ಜೊತೆಗೆ ನಿಂತರೆ ಒಳ್ಳೆಯದಂತ ನಾವು ಈ ಮೂಲಕ ಕೇಳಿಕೊಳ್ತೇವೆ. ಅದಲ್ಲದಿದ್ದರೆ ಅವರು ಯಾರಾದರೂ ಆ ದುಡ್ಡು ಕಾಂಗ್ರೆಸ್ಸಿದ್ದು ಬೇಡ ಅಂತಾದರೆ ಅವರು ಬಿಟ್ಟರೆ ಮುಂದಿನ ದಿನದಲ್ಲಿ ಬಡವರಿಗೆ ಅದು 4,000 ರೂಪಾಯಿ ಮಾಡಿ ಕೊಡುವ ಕೆಲಸವನ್ನು ಮಾಡ್ಬೋದು ನಮ್ಮ ಸರ್ಕಾರ. ಯಾರಿಗೂ ಕಂಪಲ್ಸರಿ ಅಲ್ಲ ತೊಗೊಳ್ಬೇಕಂತ. ಗೃಹಜ್ಯೋತಿಯಿಂದ ಎಲ್ಲ ಮನೆಯ ಬೆಳಕು ಇವತ್ತು ಯಾರಿಗೂ ಕರೆಂಟ್ ಕಟ್ಟಬೇಕಿದ್ದಲ್ಲಿ ಎಷ್ಟೋ ಜನದ್ದು ಲೈನ್ ಮ್ಯಾನ್ ಫೀಸ್ ತೊಗೊಂಡೋಗಿದ್ದುಂಟು. ಈಗ ಅಂಥ ಪರಿಸ್ಥಿತಿ ಇಲ್ಲ ಎಲ್ಲಿ ಸಹ. ಅದೇ ರೀತಿ ಇವತ್ತು ಶಕ್ತಿ ಯೋಜನೆ ಮೂಲಕ ಎಲ್ಲ ನಮ್ಮ ಈ ಭಾಗದಲ್ಲಿ ಸ್ವಲ್ಪ ಶಕ್ತಿ ಯೋಜನೆಯ ಅಷ್ಟು ಪರಿಣಾಮಕಾರಿ ಬಸ್ಸಿನ ವ್ಯವಸ್ಥೆ ಇಲ್ಲ. ಬೇರೆ ರಾಜ್ಯದ ಇತರ 30 ಜಿಲ್ಲೆಯಲ್ಲಿ ಬಹಳ ಪರಿಣಾಮಕಾರಿಯಾಗಿ ಅದು ಆಗ್ತಾ ಇದೆ. ಅದೇ ರೀತಿ ಯುವ ನಿಧಿಯ ಮೂಲಕ ಸಹ ಎಲ್ಲ ಯುವಕರಿಗೆ ಒಂದು ಶಕ್ತಿ ಕೊಡುವ ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆ. ನನ್ನ ಇಷ್ಟೇ ವಿನಂತಿ ಬಂಧುಗಳೇ, ನಮ್ಮ ಭಾಳ ಒಂದು ಆಸೆ ರೋಡ್ ಆದ ಅಜಕಾರ ದೆಪ್ಪುತ್ತೆ ಕಡ್ತಾಲ ಈ ರೋಡಿಗೆ ಸುಮಾರು 200 ಲಕ್ಷ 2 ಕೋಟಿ ರೂಪಾಯಿ ಅನುದಾನ ಬಂದಿದೆ. ದೇವರು ನಮ್ಮ ಶಾಸಕರಿಗೆ ಒಳ್ಳೆ ಬುದ್ಧಿ ಕೊಟ್ಟು ಇದಕ್ಕೆ ಅಡ್ಡ ಕಾಲು ಹಾಕದೆ ಇದು ಆದಷ್ಟು ಶೀಘ್ರವಾಗಿ ಜನರಿಗೆ ಇನ್ನೊಂದು 15-20 ದಿನ ಒಳಗೆ ಟೆಂಡರ್ ಆಗಿ 1 ತಿಂಗಳೊಳಗೆ ಕೆಲಸ ಪ್ರಾರಂಭವಾಗಿ 1-2 ತಿಂಗಳ ಒಳಗೆ ಈ ರೋಡನ್ನು ಬಿಟ್ಟುಕೊಡುವ ಪರಿಸ್ಥಿತಿ ಬರಲಿ ಅಂತ ನಾನು ದೇವರಲ್ಲಿ ಬೇಡ್ತೇನೆ. ಯಾಕಂದರೆ ಇವರಿಗೆಲ್ಲ ಮನುಷ್ಯರು ಹೇಳಿದ್ದು ಯಾವುದು ಕಿವಿಗೆ ಕೇಳುವುದಿಲ್ಲ. ದೇವರಾದರೂ ಅವರಿಗೆ ಒಳ್ಳೆ ಬುದ್ಧಿಯನ್ನು ಕೊಡಲಿ. ಯಾಕಂದರೆ ಇಂಥ 10 ಅಲ್ಲ, ಈಗ ನಾವೊಂದು ಪಡುಗುಡರಿ ರಸ್ತೆ ಮಾಡ್ತಿದ್ದೇವೆ, ಅದಕ್ಕೂ ಅಷ್ಟೇ ಅದು ಮೆಷಿನ್ ಎಲ್ಲಿಂದ ಬಂತು, ಜಲ್ಲಿ ಎಲ್ಲಿಂದ ಬಂತು ಅನ್ನುವ ಅಷ್ಟು ಕೀಳುಮಟ್ಟದ ರಾಜ್ಯಕ್ಕೆ ಇಳಿತಿದ್ದಾರೆ. ಇದು ಯಾರೇ ಒಬ್ಬ ಜನಪ್ರತಿನಿಧಿಗೆ ಹೇಳಿ ಮಾಡಿಸುವಂಥ ಒಂದು ವಿಷಯ ಅಲ್ಲ ಅಂತ ಹೇಳುತ್ತಾ, ಖಂಡಿತ ಇದಕ್ಕಾಗಿ ಶ್ರಮಿಸಿದ ನಮ್ಮೆಲ್ಲರ ನೆಚ್ಚಿನ ನಾಯಕರಾದ ವೀರಪ್ಪ ಮೊಯ್ಲಿಯವರಿಗೂ ಇದನ್ನು ಅನುದಾನವನ್ನು ಒದಗಿಸಿಕೊಟ್ಟ ಸತೀಶ್ ಜಾರಕಿಹೊಳಿಯವರಿಗೂ ನಾನು ಮನದುಂಬಿದ ನನ್ನ ವಂದನೆಯನ್ನು ಸಲ್ಲಿಸ್ತಾ, ಮುಂದೊಂದು ದಿನ ಈ ರಸ್ತೆ ನಾವು ಇನಾಗ್ರೇಷನ್ ಆಗುವಾಗ ಎಲ್ಲರೂ ಸಂತೋಷದಿಂದ ಇದ್ದು ಇದೇ ರೀತಿ ಯಾವುದೇ ಒಂದು ಅಜಕಾರು ಈ ಭಾಗದಲ್ಲಿರ್ಬೋದು, ಕಾರ್ಕಳ ತಾಲೂಕಿನಲ್ಲಿರ್ಬೋದು ನೆಗದಿದಿಗೆ ಬಿದ್ದ ಎಲ್ಲ ಕೆಲಸವನ್ನು ಆದಷ್ಟು ಬೇಗ ಆಗುವಾಗೆ ದೇವರು ನಮಗೆಲ್ಲ ಶಕ್ತಿ ಕೊಡಲಿ. ಹಾಗೂ ಇಲ್ಲಿ ಬಂದ ನಿಮಗೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಈ ದಿನ ಅಜಕಾರು ದೆಪ್ಪುತ್ತೆ ಕಡ್ತಾಲ ಕೂಡು ರಸ್ತೆಯ ಒಂದು ರಸ್ತೆಗೆ ನಮ್ಮ ಅನುದಾನವನ್ನು ಒದಗಿಸಿದ್ದಕ್ಕೆ ನಾವು ವೀರಪ್ಪ ಮೊಯ್ಲಿಯವರಿಗೆ ಹಾಗೂ ನಮ್ಮ ಜಾರಕಿಹೊಳಿ ಲೋಕೋಪಯೋಗಿ ಸಚಿವರಿಗೆ ಕೃತಜ್ಞತೆ ಸಲ್ಲಿಸಲಿಕ್ಕೆ ನಾವೆಲ್ಲ ಒಂದು ಪತ್ರಿಕಾಗೋಷ್ಠಿ ಕರೆದಿದ್ದೇವೆ. ವೇದಿಕೆಯಲ್ಲಿರುವ ನಮ್ಮ ನಾಯಕರಾದ ಈ ರಸ್ತೆ ಸಾಧಾರಣ 20 ವರ್ಷದಿಂದ ಹದಗೆಟ್ಟಿದೆ. ಹೇಳಿದರೆ ಆ ರಸ್ತೆಗೆ ಇಷ್ಟೊತ್ತು ಕಾಯಕಲ್ಪವೇ ಸಿಗಲಿಲ್ಲ. ಕೆಲವು ರಸ್ತೆ ಆಗಿದೆ, ಆದರೆ ಒಂದು ಮಳೆಗಾಲದ ಮೇಲೆ ಆ ರಸ್ತೆ ಇಷ್ಟೊತ್ತು ನಿಲ್ಲಿಲ್ಲ. ಅದಕ್ಕೆ ಅನುದಾನ ಇಷ್ಟೊತ್ತು ಕೊಟ್ಟದ್ದು ವರ್ಷದ ಅನುದಾನ ನೋಡಿದರೆ ಇನ್ನೂ ಒಳ್ಳೆ ಮಾಡ್ಬೋದಿತ್ತು. ಆ ರಸ್ತೆಗಳು ಎಷ್ಟು ಅನುದಾನ ಕೊಟ್ಟಿದೆ ಅದು ಅಲ್ಲಿಗೆ ನೀರಾಗಿ ಹೋಗಿದೆ. ಆದರೆ ಇವತ್ತು ಉತ್ತಮವಾಗಿ ಆಗಬೇಕಂತೇಳಿ ನಾವು ತುಂಬ ನಮ್ಮ ಸರಕಾರದಿಂದ ಇದಕ್ಕೆ ಪ್ರಯತ್ನಗಳನ್ನು ನಾವು ಮಾಡ್ತಾಯಿತ್ತು. ಅದಕ್ಕೆ ಸರಿಯಾಗಿ ಈ ಒಂದು ಆದೇಶ ಬಂದಿದೆ. ಈ ಆದೇಶದಲ್ಲಿ ನೋಡಿ 4ನೇ ತಾರೀಕು ನವಂಬರ್ ತಿಂಗಳಲ್ಲಿ ನಾವು ವೀರಪ್ಪ ಮೊಯ್ಲಿಯವರು ಕಾರ್ಕಳಕ್ಕೆ ಬಂದಾಗ ಐಬಿಯಲ್ಲಿ ನಾವೆಲ್ಲ ಸೇರಿ ಮನವಿ ಕೊಟ್ಟಿತ್ತು. 4ನೇ ತಾರೀಕು ನವಂಬರ್ ಕೊಟ್ಟಿದ್ದು 28 ತಾರೀಕಿಗೆ ಆದೇಶ ಆಗಿದೆ. ಹೇಳಿದರೆ 24 ದಿನದಲ್ಲಿ ಒಂದು ಆದೇಶ ಆಗಿದೆ. ಹೇಳಿದರೆ ಸರ್ಕಾರ ಯಾವುದೇ ಒಂದು ಭಾಗದ ಸಮಸ್ಯೆಗಳಿದ್ದರೆ ಎಷ್ಟು ಒಳ್ಳೆ ರೀತಿಯಲ್ಲಿ ಸ್ಪಂದಿಸ್ತದೆ ಅಂತ ಹೇಳಲಿಕ್ಕೆ ಇದೇ ಒಂದು ಉದಾಹರಣೆ. ಹೇಳಿದರೆ ರಸ್ತೆಗಳು ಹಾಳಾಗಿರ್ಬೋದು, ವಿಪರೀತ ಮಳೆಯ ಕಾರಣದಿಂದ ಹಾಳಾಗ್ತದೆ. ಆದರೆ ಇದನ್ನು ಸರಿಪಡಿಸಲಿಕ್ಕೆ ಸರ್ಕಾರ ಉತ್ತಮ ರೀತಿಯಲ್ಲಿ ಅನುದಾನ ಒದಗಿಸ್ತದೆ. ಅದರ ಜೊತೆಗೆ ಗ್ಯಾರಂಟಿ ಕಾರ್ಯಕ್ರಮಗಳಿಗೆ ಕೂಡ ಅನುದಾನ ಬೇಕು. ಇದನ್ನೆಲ್ಲ ಕ್ರೋಢೀಕರಿಸಿ ಒಂದು ಅನುದಾನ ಒದಗಿಸ್ತಾ ಉಂಟು. ಆದರೆ ನಮ್ಮ BJP ವಿರೋಧ ಪಕ್ಷದವರು ಹೇಳ್ತಾರೆ ಸರ್ಕಾರ ಸತ್ತಿದೆ, ಸರ್ಕಾರದಲ್ಲಿ ದುಡ್ಡಿಲ್ಲ, ದಿವಾಳಿ ಆಗಿದೆ ಅಂಥೇಳಿ. ಆದರೆ ದಿವಾಳಿ ಆಗಿದೆ, ಸತ್ತಿದೆ ಅಂತ ಹೇಳುವವರು ಇಷ್ಟು ಎಲ್ಲ ಅಭಿವೃದ್ಧಿ ಆಗುವಾಗ ಅದನ್ನು ಕಣ್ಣು ಮುಚ್ಚಿ ಕೂತ್ಕೊಂಡು ಇನ್ನೊಬ್ಬರ ಮೇಲೆ ಆರೋಪ ಹೊರಿಸುವಂಥ ಕೆಲಸ ಬಿಟ್ಟರೆ ಇವರಿಗೆ ಬೇರೆ ಏನೂ ಕೆಲಸ ಇಲ್ಲ. ಆದರೆ ನಾವು ಮಾಡಿದಂಥ ಅಭಿವೃದ್ಧಿಯನ್ನು ನೋಡಿಕೊಂಡು ಅವರು ಅದಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಬೇಕು ವಿನಃ ಅದನ್ನು ಹಾಳುಗೆಡುವಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ನಾವು ಮೊನ್ನೆ ಪತ್ರಿಕಾಗೋಷ್ಠಿ ನಡೆಸಿದ್ದು ಕಾರ್ಕಳದಲ್ಲಿ. ನಮ್ಮ ಪಡುಕುಡೂರು ರಸ್ತೆ ಎಷ್ಟು ಉತ್ತಮವಾಗಿ ಆಗ್ತಾ ಉಂಟಂತ ಹೇಳಿದರೆ ಆ ಒಳ್ಳೆ ರಸ್ತೆ ಆಗುವಲ್ಲಿ ಅದರಲ್ಲಿ ಆ ಶಂಕುಸ್ಥಾಪನೆಗೆ ನಾವು ಸಮೇತ ಸೇರಿದ್ದೇವೆ.
ಗುದ್ದಲಿ ಪೂಜೆಗೆ. ಅಲ್ಲಿ ನಾವು ರಾಜಕೀಯ ಮಾಡಲಿಲ್ಲ. ಆದರೆ ಕೆಲಸ ಶುರು ಮಾಡುವಾಗ ರಾಜಕೀಯ ಮಾಡಿ ಇನ್ನೊಬ್ಬರ ಮೇಲೆ ಆರೋಪ ಹೊರಿಸಿ ಆ ರಸ್ತೆ ಕೆಲಸದ ಒಂದು ಆ ಜನರ ಭಾವನೆಯನ್ನು ಹಾಳು ಮಾಡಲಿಕ್ಕೆ ಅವರು ಅದರಲ್ಲಿ ಮುತುವರ್ಜಿ ವಹಿಸಿದ್ದಾರೆ. ಆದರೆ ಮುಂದಿನ ದಿನದಲ್ಲಿ ಅದಕ್ಕೆ ನಾನು ಕೂಡ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿಕೆ ಕೊಟ್ಟಿದ್ದೆ. ಮುಂದಿನ ದಿನದಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸ ಆಗುವಾಗ ಅದಕ್ಕೆ ಎಲ್ಲರ ಜೊತೆಗೆ ಸೇರಿ ಒಂದು ಅವರಿಗೆ ಅಭಿವೃದ್ಧಿಗೆ ಒಂದು ಪೂರಕವಾದ ವಾತಾವರಣ ನಿರ್ಮಿಸುವಂಥ ಒಂದು ಬುದ್ಧಿಯನ್ನು ದೇವರು ಅವರಿಗೆ ಕೊಡಲಿ ಅಂತೇಳಿ ಹೇಳ್ತಾ, ಈ ರಸ್ತೆ ಇನ್ನೂ ನಮಗೆ ಕಂಪ್ಲೀಟಾಗಿ ಉದಯ್ ಶೆಟ್ಟಿ ಹೇಳಿದಾಗೆ ನಮ್ಮ ರಾಷ್ಟ್ರೀಯ ಹೆದ್ದಾರಿ ಶಿವಪುರಕ್ಕೆ ಲಿಂಕ್ ಆಗುವ ಒಂದು ವ್ಯವಸ್ಥೆ ಇದೆ. ಕ್ರಮೇಣ ಇದು ಆದಷ್ಟು ಬೇಗ ಈ ರಸ್ತೆ ಕಡ್ತಾಲ ಹೋಗಿ ಎಳ್ಳಾರಿಯಾಗಿ ಖಜಾನೆಯಾಗಿ ಶಿವಪುರಕ್ಕೆ ಲಿಂಕ್ ಆಗುವ ಒಂದು ವ್ಯವಸ್ಥೆ ಇದೆ. ಇದಕ್ಕೆ ಕೂಡ ಒಳ್ಳೆ ಕೂಡಲೇ ಕಾಲ ಕೂಡಿ ಬರಲಿ ಅಂತೇಳಿ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ ಬಂಧುಗಳೇ, ಖಂಡಿತ ಬಹಳ ಸಂತೋಷ. ಅಜಕಾರು ದೇಪುತ್ತೆ ಕಡ್ತಾಲ ರಸ್ತೆಯ ಒಂದು ಅದಕ್ಕೊಂದು ಈ ಸಲ ಆಗುವ ಸುಯೋಗ ಒಳ್ಳೆ ಗಳಿಗೆ ಬಂದಿದೆ ಅಂತ ಹೇಳ್ತೇನೆ. ಯಾಕಂದ್ರೆ ಸುಮಾರು 200 ಲಕ್ಷ ಅಂದ್ರೆ 2 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗಿದೆ. ನೀವು ನೋಡಿ ಈ ಭಾಗದಲ್ಲಿ ರಸ್ತೆಯ ಪರಿಸ್ಥಿತಿ ಹೇಗೆ ಉಂಟಂತ. ಇಲ್ಲಿ ಶಾಲೆ, ಚರ್ಚ್, ಅದೇ ಅಂಬೇಡ್ಕರ್ ಭವನ, ನೂರಾರಲ್ಲ ಸಾವಿರಾರು ಜನರು ಓಡಾಡುವ ರಸ್ತೆ ಸುಮಾರು 20 ವರ್ಷದಿಂದ ಈ ರೀತಿಯ ಪರಿಸ್ಥಿತಿ ಇದೆ. ಖಂಡಿತ ಕಾರ್ಕಳ, ಸುವರ್ಣ ಕಾರ್ಕಳ, ಚಿನ್ನದ ರಸ್ತೆ ಕಾರ್ಕಳದಲ್ಲಿ ಆಗಿದೆ ಅಂತ ಹೇಳ್ತಾರೆ. ಕಾರ್ಕಳ ಸಿಟಿಯಲ್ಲೇ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಕಾರ್ಕಳದಲ್ಲಿ ನೀವು ನೋಡಿದ್ರೆ ಗೊತ್ತಾಗ್ತದೆ. ಅನಂತ ಶಾಹಿನಿಂದ ರಾಘವೇಂದ್ರ ಮಠಕ್ಕೆ ಹೋಗ್ಬೇಕಾದ್ರೆ ಯಾರಾದ್ರೂ ಅದು ಖಂಡಿತ ಎಂಟ್ರಿ ಹೇಳಾಗ್ತದೆ. ಇವನು ಮಧ್ಯಪೇಟೆಯಿಂದ ಭುವನೇಂದ್ರ ಕಾಲೇಜಿಗೆ ರಸ್ತೆ ಇರ್ಬೋದು, ಎಲ್ಲವೂ ಏನು ಅಯೋಮಯ. ಆದರೆ ನಮ್ಮ ಈ ಭಾಗದ ಒಂದು ಬಹಳ ವರ್ಷದ ಬೇಡಿಕೆ ಇತ್ತು. ಇವತ್ತು ಅದಕ್ಕೆ ಪೂರಕವಾಗಿ ಸ್ಪಂದಿಸಿ ನಮ್ಮೆಲ್ಲರ ನೆಚ್ಚಿನ ನಾಯಕರಾದ ವೀರಪ್ಪ ಮೊಯ್ಲಿ ಅವರ ಶಿಫಾರಸಿನ ಮೇಲೆಗೆ, ಅದೇ ಸತೀಶ್ ಜಾರಕಿಹೊಳಿ ನಮ್ಮ PWD ಮಿನಿಸ್ಟರ್ ಮುತುವರ್ಜಿ ಮೇಲೆಗೆ ಈ ಸರ್ಕಾರವು 200 ಲಕ್ಷವನ್ನು ಸ್ಯಾಂಕ್ಷನ್ ಮಾಡಿದೆ. ನಾವು ಇವತ್ತು ಇಷ್ಟು ಗಟ್ಟಿಯಾಗಿ ಇಲ್ಲಿ ಸೇರಿ ಮಾತಾಡ್ಲಿಕ್ಕೆ ಕಾರಣ ಅಂದ್ರೆ ನಮ್ಮ ಕೆಟ್ಟ ಶಾಸಕರ ಒಂದು ಕೆಟ್ಟ ಅಭ್ಯಾಸ ಇದೆ. ಯಾರಾದ್ರೂ ಸ್ಯಾಂಕ್ಷನ್ ಮಾಡಿದ್ರೆ ಕ್ಯಾನ್ಸಲ್ ಮಾಡುದು. ಯಾಕಂದ್ರೆ ಮೊನ್ನೆ ಹಾಗೆ ಆಯ್ತು. ನಮ್ಮ ಮೇಯರ್ ಅಲ್ಲಿ 200 ಲಕ್ಷ ರೂಪಾಯಿ ಒಂದು SC ಕಾಲೋನಿಗೆ ಅಪ್ರೂವ್ ಆಗಿ ಬಂದಿತ್ತು. ಅದ್ರ ಲೆಟರ್ ಉಂಟು, ಎಲ್ಲ ನಿನ್ನೆ ಮೊನ್ನೆ ಪತ್ರಿಕಾಗೋಷ್ಠಿ ಕೊಟ್ಟಿದ್ದೇನೆ. ಅದನ್ನು 2 ದಿನದೊಳಗೆ ಅವರು ಕ್ಯಾನ್ಸಲ್ ಮಾಡಿದ್ದಾರೆ. ಇನ್ನು ಅಂಥದ್ದೊಂದು ಕೆಟ್ಟ ಕೆಲಸ ಮಾಡುವಾಗ ದೇವರವರಿಗೆ ಬುದ್ಧಿ ಕೊಡದೆ ಈ ರಸ್ತೆ ಬೇಗ ಆಗಿ ಇನ್ನೊಂದು 15 ದಿವಸ ಒಳಗೆ ಟೆಂಡರ್ ಆಗಿ ಇನ್ನು 2 ತಿಂಗಳ ಒಳಗೆ ಈ ಕೆಲಸ ಒಂದು ಕಂಪ್ಲೀಟ್ ಆಗಿ ಜನರಿಗೆ ಒಂದು ಸಂತೋಷದಲ್ಲಿ ಈ ರಸ್ತೆಯಲ್ಲಿ ಓಡಾಡುವಾಗ ಇರಲಿ. ಅದು ಯಾರು ಬೇಕಾದ್ರೂ ಮಾಡಿದಂತ ಕೀರ್ತಿ ಬರಲಿ. ನಮ್ಗೆ ಒಟ್ಟು ರಸ್ತೆ ಅಂತೂ ಆಗ್ಬೇಕು, ಜನರಿಗೆ ಇದರದ್ದು ಅವರಿಗೆ ಸುಖ ಪಡ್ಬೇಕಂತ ನಮ್ಮ ಆಶಯ. ಈ ನಿಟ್ಟಿನಲ್ಲಿ ಇವತ್ತು ಇದು ಪ್ರಾರಂಭವಾದ ಈ ಒಂದು ಅಭಿವೃದ್ಧಿಯ ಶಕೆ ಇನ್ನು ಮುಂದೆ ಸಹ ಎಲ್ಲ ಕಡೆಯಲ್ಲಿ ಇಲ್ಲೆಲ್ಲ ಇಂಥ ಸಮಸ್ಯೆಗಳಿವ ಅದಕ್ಕೆಲ್ಲ ಕಿವಿ ಆಗುವಂತ ಕೆಲಸವನ್ನು ಸರ್ಕಾರದ ಮೂಲಕ ನಾವೆಲ್ಲ ಸೇರಿ ಮಾಡುವ ಅಂತ ಹೇಳುತ್ತಾ ವಂದನೀಯ ಫಾದರಿಗೆ ವಂದಿಸ್ತಾ, ಖಂಡಿತ ಗುರುಗಳಿಗೆ ತಾವು ಬಂದದ್ದು ತುಂಬಾ ಸಂತೋಷ ಆಯಿತು. ನಿಮ್ಮ ಒಂದು ಏನ್ ಹೇಳ್ತಾರೆ, ನಿಮ್ಮ ಆಶೀರ್ವಾದದ ಮೇಲೆ ಈ ರಸ್ತೆ ಬೇಗ ಆಗ್ಲಿ. ಹಾಗೆ ಇಲ್ಲಿ ಎಲ್ಲ ಸೇರಿದ ಹಿರಿಯರು, ಯುವಕರು ಎಲ್ಲರೂ ಇದ್ದಾರೆ. ನಿಮಗೆಲ್ಲ ಒಂದೇ ಮಾತಿನಲ್ಲಿ ವಂದಿಸ್ತೇವೆ. ಥ್ಯಾಂಕ್ ಯು.